ರಾಮನ ಪಟ್ಟಾಭಿಷೇಕದ ಸುದ್ದಿ ಅಯೋಧ್ಯ ನಗರದಲ್ಲಿ ಎಲ್ಲೆಡೆ ಹರಡಿತು. ಪ್ರಜೆಗಳು ತುಂಬಾ ಸಂತೋಷಗೊಂಡರು. ತಮ್ಮ ಪ್ರಿಯ ರಾಜಕುಮಾರನಾದ ರಾಮನು ರಾಜನಾಗಲಿದ್ದಾನೆ ಎಂಬ ವಿಚಾರದಿಂದ ಜನರು ಹರ್ಷದಿಂದ ಸಂಭ್ರಮಿಸಿದರು. ಮಹಾರಾಜ ದಶರಥರು ತಮ್ಮ ಮಂತ್ರಿಗಳೊಂದಿಗೆ ಸಭೆ ನಡೆಸಿ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ಮಾಡಲು ಆದೇಶಿಸಿದರು. ಅದಕ್ಕಾಗಿ ಮಹರ್ಷಿ ವಸಿಷ್ಠರನ್ನು ಕರೆಯಿಸಲಾಯಿತು. ಅವರು ಪಟ್ಟಾಭಿಷೇಕದ ಪವಿತ್ರ ವಿಧಿವಿಧಾನಗಳನ್ನು ಸಿದ್ಧಪಡಿಸಲು ಆರಂಭಿಸಿದರು. ಅಯೋಧ್ಯೆಯ ಬೀದಿಗಳು ಹೂವಿನ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು. ಎಲ್ಲೆಡೆ ಹಬ್ಬದ ವಾತಾವರಣ ಕಂಡುಬಂತು. ರಾಮನು ಧರ್ಮನಿಷ್ಠ ಮತ್ತು ಪ್ರಜಾಪ್ರಿಯನಾಗಿದ್ದರಿಂದ ಎಲ್ಲರೂ ಅವನನ್ನು ತಮ್ಮ ಮುಂದಿನ ರಾಜನಾಗಿ ನೋಡಲು ಉತ್ಸುಕರಾಗಿದ್ದರು. ಪಟ್ಟಾಭಿಷೇಕದ ಮಹೋತ್ಸವದ ಮುನ್ನಾ ದಿನ ಅರಮನೆಯಲ್ಲಿ ಭವ್ಯವಾದ ಸಿದ್ಧತೆಗಳು ನಡೆಯುತ್ತಿವೆ. ಆದರೆ ಅರಮನೆಯೊಳಗೆ ನಡೆಯಲಿರುವ ಒಂದು ಘಟನೆ ಈ ಸಂತೋಷವನ್ನು ದುಃಖವಾಗಿ ಬದಲಿಸಲಿದೆ.